ದರ್ಶನ್ ಅವ್ರನ್ನ ಹಲವು ಬಾರಿ ನೀವು ಗಮನಿಸಿದ್ರಿ, ನೋಡಿದ್ರಿ ಕೋರ್ಟಿಗೆ ಬಂದಾಗ ಅಂತ ಹೇಳ್ತಾ ಇದ್ರಿ. ಪವಿತ್ರ ಗೌಡ ಮತ್ತೆ ದರ್ಶನ್ ಅವರು ಇಬ್ರು ಕಾಂಟ್ಯಾಕ್ಟ್ ಆಗ್ತಾರ ಅಂತ ತುಂಬಾ ಜನ ಅಭಿಮಾನಿಗಳಿಗೆ ಪ್ರಶ್ನೆ. ಸಿಗ್ತಾ ಇದ್ರಾ, ಮಾತಾಡಿಸ್ತಾರ ದರ್ಶನ್ ಅವರು ಪವಿತ್ರ ಗೌಡ ಅವ್ರನ್ನ ಅಲ್ಲಿ ಸಿಕ್ಕಾಗ? ಅಂದ್ರೆ ಕೋರ್ಟ್ ಅಂದ್ರೆ ವಿ.ಸಿ ಕೋರ್ಟ್, ಅದು ಮಹಿಳಾ ಬ್ಯಾರಕ್ ಅಲ್ಲಿ ವಿ.ಸಿ ಕೋರ್ಟ್ ಇರುತ್ತೆ. ಅಲ್ಲಿ ಸಿಸ್ಟಮ್ ಅಲ್ಲಿ ಅವ್ರು ಅಷ್ಟೋ ಜನ ನಿಂತಿರ್ತಾರೆ, ಇವಳು ಇಲ್ಲಿ ಕೂತಿರ್ತಾಳೆ. ಇವರಿಬ್ರು ಮಾತಾಡಿಸ್ತಾರೋ ಮಾತಾಡಲ್ವೋ ಅನ್ನೋದು ನಾನು ನೋಡಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಅಲ್ಲಿನ ಒಂದು ಪೊಲೀಸು, ಆ ಕಡೆ ಮೆನ್ಸ್ ಬ್ಯಾರಕ್ ಕಡೆ ಇರುವಂತ ಒಂದು ವುಮನ್ ಪೊಲೀಸು ಬಂದು ಹೇಳ್ತಾರೆ, ಏನಂತ ಮಾಹಿತಿ ಕೊಡ್ತಾರೆ. ಅಲ್ಲಿ ಏನೇ ನಡೀಲಿ, ಏನೇ ವಿಚಾರ ಇರಲಿ, ಇಲ್ಲಿ ಬಂದು ಮಾಹಿತಿ ಕೊಡ್ತಾರೆ. ಬಿಕಾಸ್ ನಾನು ಅವತ್ತಿನ ದಿವಸ ನಂದು ಕೋರ್ಟ್ ಇದ್ದಾಗ ಅವಳದು ಕೋರ್ಟ್ ಇತ್ತು, ಕೂತಿದ್ರು. ಸಡನ್ ಆಗಿ ನಂದು ಕೋರ್ಟ್ ವಿ.ಸಿ ಕೋರ್ಟಿ ಮಂಜು ನಿಲ್ಸಿದ್ರಲ್ಲ, ಆಗ ಅವರು ಮಂಜು ಅಲ್ಲೇ ಇರೋದು, ನಾನು ಆ ಕಡೆನೇ ಇರೋದು, ಲೀಲಾ ಬಂದಿಲ್ವಾ ಅಂತ ಈ ಥರ ಕೇಳ್ತಾ ಇದ್ರು. ಆಗ ಹಂಗೆ ಮಾತಾಡ್ಕೊಂಡಿರೋ ಟೈಮಲ್ಲಿ ಆಗ ಹೇಳಿದ್ರು, ನಾನು ಆ ಕಡೆನೇ ಇರೋದು, ಏನಾದರೂ ಹೇಳಬೇಕಂದ್ರೆ ಹೇಳ್ತೀನಿ, ನಮ್ಗೆ ಅವಶ್ಯಕತೆ ಇಲ್ಲ ಅಂದೆ. ವ್ಯಕ್ತಿ ನೋಡಿ ಹೆಂಗೆ ಕುಗ್ಗೋಗಿದ್ದಾರೆ ಅಂತ ಅವ್ರಿಗೆ ಹೇಳಿದೆ. ಹೆಂಗೆ ಕುಗ್ಗೋಗಿದ್ದಾರೆ ನೀವು ಅವ್ರ ಜೊತೆ ದರ್ಶನ್ ಅಣ್ಣನ ಆ ಟಿವಿದಲ್ಲಿ ನೋಡಿ ನನಗೆ ಹೊಟ್ಟೆ ಉರಿಯುತ್ತೆ ಮೇಡಮ್. ಅವ್ರನ್ನ ನೋಡಿದ್ರೆ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿಲ್ಲ ಅಂದರೆ ಭಗವಂತ ನೋಡ್ಕೊಳ್ಳಿ. ನಾವು ನೋಡಿಲ್ಲ ಪ್ರತ್ಯಕ್ಷವಾಗಿ ಅಲ್ವಾ. ಬಟ್ ನಾನು ಅವ್ರಿಗೊಂದೇ ಹೇಳಿದ್ದು, ಆ ವ್ಯಕ್ತಿ ಅಲ್ಲಿ ಅಷ್ಟು ಕುಗ್ಗೋಗಿದ್ದಾರೆ, ಇಲ್ಲಿ ಕುತ್ಕೊಂಡು ನೀವು ಅವ್ರ ಜೊತೆ ಚಿಟ್ ಚಾಟ್ ಮಾಡ್ತಾ ಇದ್ದೀರಾ, ನಿಮ್ಮ ಸಂಸಾರ ಇದೆ ಹಾಗಿದ್ರೆ ನಿಮ್ಗೆಲ್ಲರಿಗೂ ಆ ವಿಜಯಕ್ಕೆ ಶಾಪ ತಟ್ಟದೇ ಇರುತ್ತಾ ಅಂದ್ಬಿಟ್ಟೆ ಹೋದೆ. ಅಗೇನ್ ಅವ್ರು ನನ್ನ ಹತ್ರ ಮಾತಾಡಲ್ಲ. ಸಂಧ್ಯಾಗೆ ಆಟಿಟ್ಯೂಡಾ, ದುರಾಂಕಾರನ ಏನ್ ನೇರವಾಗಿ ಮಾತಾಡ್ತಾಳೆ ಅನ್ಕೊಳ್ತಾರೆ. ಸತ್ಯನ್ ಮಾತಾಡೋದಕ್ಕೆ ಅದು ಆಟಿಟ್ಯೂಡ್ ಆದ್ರೂ ಅನ್ಕೊಳ್ಳಿ, ದುರಹಂಕಾರ ಆದ್ರೂ ಅನ್ಕೊಳ್ಳಿ. ಬಟ್ ನೀವು ಹೇಳಿದೆಲ್ಲ ಕೇಳಿಸ್ಕೊಂಡಾಗ ಏನ್ ಅನ್ನಿಸ್ತು ಗೊತ್ತಾ ಸಂಧ್ಯಾ ಅವರೇ, ಇಷ್ಟೊತ್ತು ಆ ರಾಜಾತಿಥ್ಯದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಏನಾದ್ರೂ ತಪ್ಪು ಮಾಡ್ಬಿಟ್ರೆ ಜೈಲಿಗೆ ಹೋದ್ರೆ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ, ಭಯದ ವಾತಾವರಣ ಚಿಕ್ಕದಾಗಿ ಬರ್ತಿತ್ತು ಜೈಲಿಗೆ ಹೋಗ್ಬಿಟ್ರೆ ಅಂತ. ಜೈಲಿಗೆ ಹೋದ್ರೆ ಚೆನ್ನಾಗಿದಾರಲ್ಲ ಎಲ್ರು. ಅಯ್ಯೋ ಜೈಲ, ನಾನೇ ಹೇಳ್ತೀನಲ್ವ ಮೇಡಮ್, ಜೈಲ ಇನ್ನು 100 ಸಲ ಕಳ್ಸಿದ್ರೂ ಹೋಗ್ತೀನಿ ಮೇಡಮ್. ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ ಬರ್ತೀನಿ, ಮೆಂಟಲ್ ಪೀಸ್ ಸಿಗುತ್ತೆ ಅಂತ. ನಿಜವಾಗ್ಲೂ ನಾನು ಹೇಳ್ತೀನಿ, ಆರಾಮಾಗಿದ್ದು ಬರ್ತೀನಿ. ಇನ್ನು 100 ಸಲ ಕಳಿಸಿ, ಇನ್ನು 1 ವರ್ಷ ಇಡೀ ನನ್ನ ಇದ್ದು ಬರ್ತೀನಿ, ಆರಾಮಾಗಿದ್ದು ಬರ್ತೀನಿ. ಒಂದೇನಂದ್ರೆ ಫ್ಯಾಮಿಲಿ ಇಲ್ಲ ಅನ್ನೋಂಥ ಕೊರತೆ ಬಿಟ್ರೆ ಏನು ಕೊರತೆ ಇಲ್ಲ, ಅಲ್ಲಿ ಆರಾಮಾಗಿರ್ಬೋದು. ಈ ಚಟಕ್ಕೆ ಹೋಗಿರ್ತಾರಲ್ಲ, ಅದು ತಿನ್ಬೇಕು, ಇದು ತಿನ್ಬೇಕು, ಸಿಗರೇಟ್ ಹೊಡಿಬೇಕು, ಅವೆಲ್ಲ ಇಲ್ಲ ಬಿಡಿ. ಬಿಕಾಸ್ ಅವೆಲ್ಲ ಸಿಗೋದಿಲ್ಲ. ಬಟ್ ಇನ್ನೆಲ್ಲಾನು ಸಿಗುತ್ತೆ. ಎಗ್ ಪಪ್ಸ್ ಬೇಕಾ, ಕೇಕ್ ಬೇಕಾ, ಏನ್ ಬೇಕು, ಬ್ರೆಡ್ ಬೇಕಾ, ಎಲ್ಲಾನು ಸಿಗುತ್ತೆ. ಎಲ್ಲ ಡಬಲ್ ಪ್ರೈಸ್ ಎಲ್ಲಾನು ಸಿಗುತ್ತೆ. ಫ್ರೂಟ್ಸ್ ಫೋನ್ ಯೂಸ್ ಮಾಡಂಗಿಲ್ಲ, ಬಟ್ ಆದ್ರೂ ಫೋನ್ಗಳನ್ನು ನೋಡಿದ್ವಿ. ಪವಿತ್ರ ಗೌಡ ಅವ್ರು ಫೋನ್ ಯೂಸ್ ಮಾಡ್ತಾರ ಒಳಗೆ? ಏನೋ ನನಗೆ ಗೊತ್ತಿಲ್ಲ. ಬಟ್ ಒಂದ್ಸಲ ನಾನು ಹೇಳಿದ್ನಲ್ಲ, ವುಮೆನ್ಸ್ ಡೇ ದಿವಸ ಅವ್ರ ಕೈಲಿ ಮೊಬೈಲ್ ಇತ್ತು. ನಾನು ಹೋಗಿದ್ದು ನೆಕ್ಸ್ಟ್ ಡೇನೆ. ನಾನು ಪ್ರಶ್ನೆ ಮಾಡಿದೆ ರೇಷ್ಮಾ ಅನ್ನೋ ಪೊಲೀಸ್ ಅವ್ರಿಗೆ, ಯಾಕೆ ಅವ್ರ ಕೈಲಿ ಮೊಬೈಲ್ ಇದೆ ಅಂತೇಳಿ. ಇಲ್ಲ, ಅದು ಸುನಂದ ಮೇಡಮ್ದು ಅಂತ ಹೇಳಿದ್ರು. ಸರಿ, ಸ್ಟಾಫ್ಸ್ ಇಲ್ವಾ ಫೋನ್ ಇಟ್ಕೊಳ್ಳೋಕ್ಕೆ, ಅವಳ ಕೈಲಿ ಯಾಕೆ ಕೊಟ್ಟಿದ್ದೀರಾ ಅಂತ ಅಂದೆ ಅಷ್ಟೇ. ಆಮೇಲೆ ಏನೂ ಮಾತಿಲ್ಲ. ಅಲ್ಲಿಂದನೇ ಅವ್ರಿಗೇನು ಅನುಮಾನ ಬಂತು, ಓ ನಾನು ಇಲ್ಲಿ ಏನೋ ಇದನ್ನೇ ತಿಳ್ಕೊಳಕ್ ಬಂದಿದ್ದೀನೇನೋ ಅಂತ ಹೇಳಿ ಕೇಸ್ ಹಾಕ್ಸ್ಕೊಂಡು ಹೋಗಿದ್ದೀನೇನೋ ಅನ್ನೋ ಥರ ಚರ್ಚೆ ಆಗೋಯ್ತು ಇಲ್ಲಿನ ವಾತಾವರಣ ತಿಳ್ಕೊಳ್ಳೋಕ್ಕೆ. ಬಿಕಾಸ್ ನಂದು ಸ್ಮಾಲ್ ಕೇಸ್, 15 ದಿವಸದಲ್ಲಿ ಬೇಲ್ ಆಗುವಂಥದ್ದು. ನನ್ನ ಒಂದು ಇಲ್ಲ ಅಲ್ಲೇ ಇರಬೇಕು, ಇದೆಲ್ಲ ತಿಳ್ಕೊಳ್ಬೇಕು ಅನ್ನೋದಕ್ಕೇನೋ ಇದು ಇಷ್ಟು ದಿವಸ ಎಕ್ಸ್ಟೆಂಡ್ ಆಯ್ತೇನೋ ಗೊತ್ತಿಲ್ಲ. 7th ಹೋದೆ, 7th ಬಂದೆ, ತಿಳ್ಕೊಳ್ಳಿ. 7 ಅನ್ನೋದು ಅದೇ 7th ಹೋಗಿದ್ದು, ಅದೇ 7th ಬಂದಿದ್ದಂದ್ರೆ ಇಟ್ಸ್ ಜಸ್ಟ್ 1 ವೀಕಲ್ಲಿ ನನಗೆ ಬೇಲ್ ಆಗಿದ್ದದು. ಹೈಕೋರ್ಟ್ ಓಪನ್ ಆದ್ಮೇಲೆ. ಸೊ ಮೋಸ್ಟ್ಲಿ ಇವೆಲ್ಲ ನೋಡ್ಬೇಕಂತಾನೆ ದೇವ್ರು ಕಳಿಸ್ತೇನೋ. ಎಲ್ಲಾನು ಸಿಗುತ್ತೆ, ಫೋನ್ ಇದೆ, ಪ್ರತಿಯೊಂದು ಇದೆ. ಏನು ಜೈಲ್ ಅಂತ ಅನ್ಸೋದಿಲ್ಲ. ಅಡಿಗೆ ಗಿಡಿಗೆ ನೀವೇ ವ್ಯವಸ್ಥೆ ಇದೆಯಾ ಮಾಡ್ಕೊಳಕ್ಕೆ? ಇಲ್ಲ, ಅದೆಲ್ಲ ಇಲ್ಲ. ನಾವು ಈ ಗಂಡು ಮಕ್ಳ ಕಡೆ ಸೆಕ್ಷನ್ ಅಲ್ಲಿ ನೋಡಿದಾಗ ಮೊಟ್ಟೆ ಟ್ರೇ ನೋಡಿದ್ವಿ, ಸಿಲಿಂಡರ್ ನೋಡಿದ್ವಿ ಚಿಕ್ಕದಾಗಿ, ಸ್ಟವ್ನ. ಮೇಡಮ್ ಅಲ್ಲಿ ಕಿಚನ್ ಇರೋದೇ ಅಲ್ಲೇ ಅಲ್ವಾ, ಎಲ್ಲರಿಗೂ ಊಟ ಮಾಡಿ ಕಳಿಸ್ತಾರಲ್ವ, ಅಲ್ಲಿ ಕಿಚನ್ ಇದೆ. ಬಿಕಾಸ್ ನಮ್ಮ ವುಮೆನ್ಸ್ ಬ್ಯಾರಕ್ ಅಲ್ಲಿ ಒಂದು 200 ಜನ ಇದಾರೆ ಅಷ್ಟೇ, 220 ಜನ. ಬಟ್ ಮೆನ್ಸ್ ಕಡೆ 5000+ ಜನ ಇದ್ದಾರೆ. ಅಲ್ಲಿ ಕಿಚನ್ ಅನ್ನೋದೇ ದೊಡ್ಡದಾಗಿದೆ. ರೂಮ್ಗಳೆಲ್ಲ ಇಟ್ಕೊಂಡಿದ್ರು, ಅದನ್ನ ಕೇಳಿದೆ. ಅವಾಗೆಲ್ಲ ಮಾಡ್ಕೊಳ್ತಾ ಇದ್ರಿ ಅಂತ. ನಂಬರ್ಸ್ ಬಗ್ಗೆ ಹೇಳಿ.